ಧರ್ಮಸ್ಥಳಕ್ಕೆ ಬಹುಶಃ ಯಾರು ಹೋಗಿದ್ದಾರೋ ಇಲ್ಲಿ ಬಿಟ್ಟಿದಾರೋ ಗೊತ್ತಿಲ್ಲ. ನಾನಂತೂ 4-5-6 ಸಲ ಹೋಗಿದ್ದೀನಿ, ಮುಡಿ ಕೊಟ್ಟಿದ್ದೀನಿ, ಹುಂಡಿಗೂ ದುಡ್ಡು ಹಾಕಿದ್ದೀನಿ. ಯಾರು ಹೋಗಿಲ್ಲ ಅಂತ ಬಹುತೇಕ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರೋರು ಯಾರಾದ್ರೂ ಒಬ್ರು ಹೋಗಿರ್ತಾರೆ. ಶ್ರದ್ಧಾ ಕೇಂದ್ರ ಅಂತ ಜನ ನಂಬಿದ್ದಾರೆ, ಆದ್ರೆ ಅಲ್ಲಿ ಏನಿದೆ ಅನ್ನೋದು ಬೇರೆನೇ ವಿಚಾರ. ಆದ್ರೆ ನಾವು ಅದನ್ನ ಗಮನಿಸಿಕೊಂಡು ಶ್ರದ್ಧಾ ಅದೊಂದು ಕೇಂದ್ರ, ಜೊತೆಗೆ ಇವರು ಹೆಗ್ಡೆ ರಾಜ್ಯಸಭಾ ಎಂಪಿ ಅಂತ ಹೇಳಿ ನಾವೊಂದು 7 ಅಂಶಗಳ ಅವರು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ಜವಾಬ್ದಾರಿನ ನಡ್ಕೊಳ್ಬೇಕು ಅಂತ ನೇರವಾಗಿ ಅವ್ರು ನೆನಪಿಸುವಂತ ಕೆಲಸ ಮಾಡಿದ್ವಿ. ನಮ್ಮ ಒಂದು ಪಕ್ಷದ ನಿಯೋಗ, ನಮ್ಮ ಎಸ್ ಲಿಂಗೇಗೌಡರು ಉಪಾಧ್ಯಕ್ಷರಾಗಿದ್ರು, ಅವರ ನೇತೃತ್ವದಲ್ಲಿ, ಅವರು ಇತ್ತೀಚೆಗೆ ಅಪಘಾತದಲ್ಲಿ ತೀರೋದು ನಿಮ್ಗೆ ಗೊತ್ತಿರಬಹುದು, ಅವರ ನೇತೃತ್ವದಲ್ಲಿ 5 ಜನರ ನಿಯೋಗ ಬಹುಶಃ ನೇರವಾಗಿ ಈ ವಿಚಾರದಲ್ಲಿ ಇಲ್ಲಿ ತನಕ ವೀರೇಂದ್ರ ಹೆಗ್ಗಡೆ ಅವರನ್ನ ಮಾತಾಡಿದವರೇ ಇಲ್ಲ. ನಾವು ನಮ್ಮ ಪಕ್ಷದಿಂದ 5 ಜನರ ನಿಯೋಗ ಹೋಯಿತು. ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾನು ಮೌನವ್ರತದಲ್ಲಿದ್ದೆ ಅಗಲೊತ್ತಲ್ಲಿ, ಹಾಗಾಗಿ ನಾನು ಹೋಗ್ಲಿಲ್ಲ. ನಾವು ಕೊಟ್ವಿ. ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆ ಅವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂದ್ರೆ ಈಸ್ ಅವರ್ ರೆಪ್ರೆಸೆಂಟೇಟಿವ್, ವಿಶೇಷವಾಗಿ ರಾಜ್ಯಸಭಾ ಎಂಪಿ. ಅದು ರಾಜ್ಯಸಭೆಯಲ್ಲೂ ಚರ್ಚೆಗೆ ಬರುವಂತಹ ಅಂಶಗಳು ಅದರಲ್ಲಿದ್ದು. ಒಂದು ಮುಖ್ಯವಾದ ವಿಚಾರ, 2 ವಿಚಾರಗಳು ಹೇಳಬೇಕು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿಯಾಗಿ 15,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ದುಡಲ್ಪಡ್ತಾ ಇದ್ದಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. 2023ರಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅದರ ಹಿಂದಿನ 3 ವರ್ಷಗಳಲ್ಲಿ 40,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಾಪತ್ತೆ ಆಗಿರುವುದು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ದೊಡ್ಡ ನ್ಯಾಯಾಂಗ, ಕಾರ್ಯಾಂಗ, ಪೊಲೀಸ್ ಇವೆಲ್ಲ ಇರುವಂತ ನಮ್ಮ ಈ ಪವಿತ್ರ ಭೂಮಿಯಲ್ಲಿ ಕೇವಲ 1.18% ಪ್ರಕರಣಗಳಲ್ಲಿ ಮಾತ್ರ ಅತ್ಯಾಚಾರ ಪ್ರಕರಣಗಳಲ್ಲಿ ಇವತ್ತು ಶಿಕ್ಷೆ ಆಗ್ತಾ ಇದೆ. ಕನ್ವಿಕ್ಷನ್ ರೇಟ್, ದಿಸ್ ಇಸ್ ಅವರ್ ಕನ್ವಿಕ್ಷನ್ ರೇಟ್. ಅಂದ್ರೆ 1000 ಪ್ರಕರಣಗಳು ದಾಖಲಾಗಿದ್ರೆ, ಈಗ ನಮ್ಮ ಇಷ್ಟು 1000 ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಶಿಕ್ಷೆ ಸಿಗ್ತಾ ಇರೋದು ಕೇವಲ 11 ಜನಕ್ಕೆ. ಇಂತಹ ದುಸ್ಥಿತಿ ಇದೆ. ಹಾಗಾಗಿ ಇವೆಲ್ಲ ಬದಲಾಗಬೇಕು. ಇದನ್ನ ನೀವು ಕಾನೂನಾತ್ಮಕ ಪರಿಹಾರಗಳನ್ನ ಹುಡುಕಬೇಕು ಅಂತ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಹೇಳಿದ್ವಿ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೂ ಆಗಸ್ಟ್ 8ನೇ ತಾರೀಕು ಹೋಗಿ ನಾವು ಕೊಟ್ಟಾಗ ಈ ಎಲ್ಲ ಅಂಶಗಳು ಇತ್ತು. ವಿಶೇಷವಾಗಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಮಾಡಿ ನೀವು ಅಂತ ಹೇಳಿ ನಾವು ಅವ್ರು ಕೊಟ್ವಿ. ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಆಗುತ್ತೋ ಅಂತ ಕಡೆಗಳಲ್ಲಿ ಆ ಆಯೋಗ ಇಂಟರ್ಫಿಯರ್ ಆಗಿ ಕೆಲವೊಂದು ಸಿಸಿಟಿವಿ ಅಳವಡಿಸೋದು ಇವೆಲ್ಲ ಸೇರಿಸಿದಂತೆ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ದ್ವಾರಕನಾಥ್ ಅವರು ಹೇಳ್ತಾ ಇದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಿ ಇದು ವಿಶೇಷ ಅತ್ಯಾಚಾರದ ಪ್ರಕರಣಗಳನ್ನ ವಿಶೇಷ ಪ್ರಕರಣಗಳಾಗಿ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಂತ ಕೇಳಿದ್ವಿ. ಅದೇ ರೀತಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು. ಮತ್ತೆ ಆ ವಿಶೇಷ ತನಿಖಾ ತಂಡ ಅಲ್ಲಿ ಯಾರು ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿದ್ರು ಅವರನ್ನು ಸಹ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನೋದಿತ್ತು. ಇನ್ನೊಂದು ಮುಖ್ಯವಾಗಿ ಹೈಕೋರ್ಟ್ನ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಟ್ಟಾರೆ ಅಸಹಜ ಪ್ರಕರಣಗಳು ಏನಿದೆ ಆವತ್ತು ಬಂದಿದ್ದ ಮಾಹಿತಿ, ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಅಂತೂ ಸಹ ಕೇಳಿದ್ವಿ. ನಾವು ಬಹಳ ಸ್ಪಷ್ಟವಾಗಿ, ನೀವೆಲ್ಲ ಅದನ್ನು ಓದೋದ್ರೆ ಗೊತ್ತಾಗುತ್ತೆ, ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವತ್ತು ಕೇಳಿದ್ವಿ. ಆದರೆ ತದನಂತರ ಅದು ಮಾಮೂಲಿಯಾಗಿ ನಿಮಗೆ ಗೊತ್ತಿರಬಹುದು, ಇವತ್ತು 300ಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆಯ ತಮ್ಮ ಅವನ ಹೆಸರು ಹರ್ಷೇಂದ್ರ ಕುಮಾರ್, ಅವನು ನೋಟಿಸ್ ಕಳಿಸಿದ, ಇನ್ನು ನಮಗ್ ಬಂದಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ ಮುಡಿ ಕೊಟ್ಟು ಏನೇನು ಹುಂಡಿಗೆ ಹಾಕಿದ್ನೋ ಅದಕ್ಕೆ ಬಡ್ಡಿ, ಚಕ್ರಬಡ್ಡಿ ಸಮೇತವಾಗಿ ಇನ್ನೂ 4-6 ಜನರು ಹುಂಡಿಗೆ ಹಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಬಹುಶಃ ಅವನು ಕಳಿಸುವಂತ ಇದ್ರಲ್ಲಿರುತ್ತೆ. 500 ಪುಟಗಳು, 568 ಪುಟಗಳ 1000 ಪುಟನ ಜೊತೆಗೆ ಪೆನ್ ಡ್ರೈವ್ ಅಂತ ಇನ್ನು ನನಗೆ ಸಿಕ್ಕಿಲ್ಲ. ಇವತ್ತು ನಮ್ಮ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ, ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. 50 ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ. ಆವತ್ತು ಕೆಲವೊಬ್ರು ಬಗ್ರಪ್ಪ ಅಂದ್ರೆ ಮಳಿಗೆ ಬಿಟ್ರು ತೆವಳೆ ಬಿಟ್ರು ಅಂತಾರಲ್ವಾ, ಆ ತರಕ್ಕೆ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ. ಹಾಗಾಗಿ ನಮ್ಮ ಹೋರಾಟ ಬಹಳ ಗಂಭೀರವಾಗಿತ್ತು, ಪ್ರಾಮಾಣಿಕವಾಗಿತ್ತು, ಬದ್ಧತೆಯಿಂದ ಕೂಡಿತ್ತು. ರಾಜ್ಯದ 10 ಸಂಘಟನೆಗಳು ಬಂದು ನಮಗೂ ಅವತ್ತು ಬೆಂಬಲಿಸಿದ್ರು. ಆದ್ರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ. ಯಾಕಂದ್ರೆ ಇವತ್ತು ಮಾರಾಟಕ್ಕಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಕೋಕ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅದೇ ಕಾರಣದಿಂದಾಗಿನೇ ಇವತ್ತು ಅವರು ಕೊಟ್ಟಿರುವಂತಹ 350 ಜನರ ಲಿಸ್ಟ್ ನೋಡಿದ್ರೆ ಅದರಲ್ಲಿ 90% ಯೂಟ್ಯೂಬರ್ಸೇ ಇದ್ದಾರೆ. ಸಾರ್ವಜನಿಕ ಸಿಟಿಸನ್ ಜರ್ನಲಿಸಂ ಅಂತೀವಲ್ವಾ, ಅವರೇ ಇದ್ದಾರೆ. ಈ ಸಂದರ್ಭದಲ್ಲಿ ನಾನೊಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದಾಗೆ ಯಾವುದೇ ಕಾನೂನಾಗಲಿ ಅಥವಾ ತೀರ್ಪಾಗಲಿ ಅನೈತಿಕವಾಗಿದ್ರೆ ಅದನ್ನ ನಾವು ರೆಸಿಸ್ಟ್ ಮಾಡಬೇಕು, ಅಹಿಂಸಾತ್ಮಕವಾಗಿ ರೆಸಿಸ್ಟ್ ಮಾಡಬೇಕು. ಹಾಗಾಗಿ ನ್ಯಾಯಾಂಗನಿಂದಲೇ ಇನ್ನೊಂದಕ್ಕೆ ನಾನಂತೂ ಎದುರೋದಿಲ್ಲ. ನಮ್ಮ ಕೆಲಸ ನಡೀತಾ ಇರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ದೊಂದು ಪುಟ ಇತ್ತು, ಅಫಿಷಿಯಲ್ ಫೇಸ್ಬುಕ್ ಪೇಜು, 4.25 ಲಕ್ಷಕ್ಕಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆಗಿದ್ರು.
ಕೋಟಿಗಟ್ಲೆ ಕೆಲವೊಂದು ವಿಡಿಯೋಗಳು ಕೋಟಿಗಟ್ಲೆ ಓಡಿದ್ವು ಅದರಲ್ಲಿ ಅಂತ ಇಡೀ ಫೇಸ್ಬುಕ್ ಪೇಜು ಅವರ ಕಾರಣದಿಂದಾಗಿ ಏನು ಧರ್ಮಸ್ಥಳದ ಯಾವನೋ ಒಬ್ಬ ಹೋಗಿ ಕೋರ್ಟ್ಗೆ ಹೋಗಿ ಅದ್ರ ಬಗ್ಗೆ ತಂದು ಫೇಸ್ಬುಕ್ ಅದನ್ನ ಆಲ್ಮೋಸ್ಟ್ ಡಿಲೀಟ್ ಮಾಡುವಂತ ಸ್ಥಿತಿಗೆ ತಂದು ನಮ್ಮ ಬಲವನ್ನೇ ಮುರಿಲಾಯ್ತು. ಇವತ್ತು ನನಗಿನ್ನೂ ಬಂದಿಲ್ಲ, ನ್ಯಾಯಾಂಗ ನಿಂದನೆ ಆದ್ರೂ ನಾನೇನು ಕೇರ್ ಮಾಡೋದಿಲ್ಲ. ನಮ್ಮಂತ ನಾವು ಯಾರು ಬಹುತೇಕ ಜನ ಅದೇ ತರಕಿದ್ದಾರೆ. ಇವತ್ತು ಜಸ್ಟಿಸ್ ಗೋಪಾಲ್ ಗೌಡ್ರು ಇರುವಾಗ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಬಹುತೇಕ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲ ಇನ್ಕಾಂಪಿಟೆಂಟ್ ಲೀಗಲ್ ಸೆಲ್ ಇದೆ, ಅಲ್ಲಿ ಹೋಗಿ ಅವ್ರು ಪ್ರಶ್ನೆ ಮಾಡುವುದಕ್ಕೂ ಇಲ್ಲ, ಆ ಗ್ಯಾಗ್ ಆರ್ಡರ್ನ ತೆರವು ಮಾಡುವಂತ ಕೆಲಸವನ್ನು ಯಾರು ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮಂತವ್ರು ಸರ್ ದ್ವಾರಕನಾಥ್ ಅವರು, ನೀವು ಸಹ ನಿಮ್ಮಂತವರು ಆ ಗ್ಯಾಗ್ ಆರ್ಡರ್ ಏನಿದೆ 350 ಜನರು ಕೊಟ್ಟಿರೋದು, ನೀವು ದಯವಿಟ್ಟು ಅದನ್ನ ತೆರವು ಮಾಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಧನಂಜಯ ಅವರು ಮೊನ್ನೆ ರಾತ್ರಿ 12 ಗಂಟೆನಲ್ಲಿ ನಾವು ಭೇಟಿ ಮಾಡಿದ್ವಿ. ಅವರು ಇದನ್ನು ತೆರವುಗೊಳಿಸುವಂತ ಕೆಲವೊಬ್ಬರು ವಿಚಾರವಾಗಿ ತೆರವುಗೊಳಿಸುವಂತ ಕಾರ್ಯಕ್ಕೆ ಬಹುಶಃ ಸುಪ್ರೀಂ ಕೋರ್ಟ್ ಅಲ್ಲೂ ಇವತ್ತು ಅಪ್ಲೈ ಆಗಿರಬಹುದು. ಅದ್ರ ಬಗ್ಗೆ ಅರ್ಜಿ ಮೊದಲಾಗಬೇಕಾಗಿರೋದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಧರ್ಮಸ್ಥಳದ ವಿಚಾರವಾಗಿ ಏನೂ ಬರಬಾರದು ಅನ್ನುವಂತ ಏನು ಗ್ಯಾಗ್ ಆರ್ಡರ್ ಇದೆ ಅದು ತೆರವಾಗಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಜನರು ಕೋರ್ಟ್ಗೆ ಹೋಗಿ ಪ್ರಸಾರ ಮಾಡಬಾರದು ಅಂತ ಎಷ್ಟು ಆದೇಶ ತಂದಿದ್ದಾರೆ, ರಾಜ್ಯದ ಯಾರೆಲ್ಲ ತಂದಿದ್ದಾರೋ ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದವರು ಒಬ್ಬರೇ ತಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಸೇರಿದ್ರು ಅಷ್ಟಿಲ್ಲ. ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಇದನ್ನ ವೀರೇಂದ್ರ ಹೆಗಡೆ ಉಲ್ಲಂಘಿಸುತ್ತಿದ್ದಾರೆ. ಹಾಗಾಗಿ ಈ ತನಿಖೆಯ ಮೇಲೆ ಗಾಢ ಪ್ರಭಾವ, ಹೇಳಿದ್ರಲ್ವಾ, ಅಂಗಿ ಬಿಚ್ಚಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮುಂದೆ ನಿಂತುಕೊಂಡಿದ್ದಾರೆ ಅಂದಾಗ ಆ ವ್ಯಕ್ತಿಯ ಪ್ರಭಾವ ಈ ತನಿಖೆಯಲ್ಲಿ ಇರೋದಿಲ್ವಾ? ತನಿಖೆಗಳು ಬಹುತೇಕವಾಗಿ ಇಂತಹ ತನಿಖೆಗಳು ನಾಟಕ ಹೇಗಾಗುತ್ತೆ, ಮೊದಲೇ ವರದಿ ಸಿದ್ಧಪಡಿಸಲಾಗುತ್ತೆ, ಆ ವರದಿಗೆ ಪೂರಕವಾಗಿ ತನಿಖೆ ನಾಟಕಗಳು ಇರುತ್ತೆ. ಆ ತರದ್ದು ಆಗಬಾರ್ದು. ಸಿಟ್ಟೋ ಪಿಟ್ಟೋ ಮಾಡಿದ್ದಾರೆ, ಆ ಪಿಟ್ಟಲ್ಲಿ ನಾವಿರಲ್ಲ ಅಂತ ಈಗಾಗಲೇ ಇಬ್ರು ಹೇಳ್ತಾ ಇದ್ದಾರಂತೆ. ಪಿಟ್ಟೆ ಅದು, ಆ ಪಿಟ್ಟಲ್ಲಿ ನಾನಿರಲ್ಲ ಅಂತ ಇಬ್ರು ಹೇಳ್ತಾ ಇದ್ದಾರೆ. ಇದು ಪರಿಸ್ಥಿತಿ. ಯಾವ ತರಹದ ಪರೋಕ್ಷ ಪ್ರಭಾವಗಳು ಇವ್ರ ಮೇಲೆ ಇರುತ್ತೆ ಅಂತ. ಹಾಗಾಗಿ ವೀರೇಂದ್ರ ಹೆಗಡೆ ಅವರು ದಯವಿಟ್ಟು ರಾಜೀನಾಮೆ ಕೊಡಬೇಕು. ರಾಜ್ಯಸಭಾ ಸ್ಥಾನಕ್ಕೆ ನಾವು ಸ್ಪಷ್ಟವಾಗಿ ಕೇಳಬೇಕು. ಇವತ್ತು ಪಕ್ಷಾತೀತವಾಗಿ ಇನ್ನೊಂದಂದ್ರು ಜೆಡಿಎಸ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದಿದ್ದಾರೆ, ಹಲವಾರು ಪಕ್ಷಗಳವರು ಬಂದಿದ್ದಾರೆ. ಮುಖ್ಯ ವಾಹಿನಿ ಏನು ಇವತ್ತು ರೆಪ್ರೆಸೆಂಟ್ ಮಾಡೋರ ಜೊತೆಗೆ ಬಹುಶಃ ಬಿಜೆಪಿಲೂ ಒಂದಷ್ಟು ಜನ ಇರಬಹುದು. ಹಾಗಾಗಿ ಕೇಳ್ತಿರುವಂತವ್ರು ಇವತ್ತು ಮುಂದಕ್ಕೆ ಏನಾಗಬೇಕು ಅನ್ನೋದಾಗ ಮೊದಲಿಗೆ ನನ್ನ ವಿನಂತಿ ಎಲ್ರಿಗೂ, ನಾವಂತೂ ಮಾತು ಆಡ್ತೀವಿ, ಕೋರ್ಟ್ಗೂ ಹೋಗ್ತೀವಿ, ಕೋರ್ಟ್ ಜೈಲ್ಗೆ ಹಾಕಿದ್ರು ಜೈಲ್ಗೆ ಹೋಗ್ತೀವಿ. ನಾನಂತೂ ವೈಯಕ್ತಿಕವಾಗಿ ತೀರ್ಮಾನ ಮಾಡಿದ್ದೀನಿ. ಅದೇ ರೀತಿಯಲ್ಲ ಇನ್ನೂ 16 ಜನ, ನರೇಂದ್ರ, ರಂಗನಾಥ್, ನೀವೆಲ್ಲ ವಕೀಲರ ಸಂಘದ ಇದರಲ್ಲಿದ್ದವರು, ಇದನ್ನು ದಯವಿಟ್ಟು ನೀವೆಲ್ಲ ಪ್ರೋಬೋನೋ ಲಿಸ್ಟ್ ತಗೊಂಡು ಎಲ್ಲರ ಮೇಲೆ, ಇನ್ಕ್ಲೂಡಿಂಗ್ ಮೀಡಿಯಾದವರು ಲೀಗಲ್ ಸೆಲ್ ಮಲ್ಕೊಟ್ಟಿದ್ದಾರೆ, ಅವರು ಸಹ ಬಹುಶಃ ಪ್ರಸಾದ ಬರಬೇಕು. ಪ್ರಸಾದ ಬಂದ ಮೇಲೆ ಹೋಗಿ ಅದನ್ನು ತೆರವು ಮಾಡೋದಕ್ಕೆ ಹೋಗ್ತಾರೇನೋ. ಹಾಗಾಗಿ ನೀವೇ ಮುಂದೆ ನಿಂತು ನಿಮ್ ಸಾಧ್ಯ ಆದ್ರೆ ಅದನ್ನು ನಿದ್ರೆ ಮಾಡಬೇಕು. ಅದನ್ನ ಮೊದಲು ಅದು ಹಾಕ್ಬೇಕು. ಮತ್ತೆ ಮುಂದೇನು, ಈಗಾಗಲೇ ಇಲ್ಲಿ SIT ಯಾವ ತರ ತನಿಖೆ ಮಾಡುತ್ತೋ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಇಷ್ಟು ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಅಸಹಜ ಸಾವುಗಳಾಗುತ್ತಿರುವಾಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ತರಹದ ವಿಲೇವಾರಿ ಆಗ್ತಾ ಇದೆ ಅನ್ನೋದು ನಮಗೆ ಗಾಬರಿ ಹುಟ್ಟಿಸಬೇಕು. ಕೇವಲ ಧರ್ಮಸ್ಥಳದಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಾಗ ಉಳಿದ್ದಾರೆ, ಹೌದು ನಾವು ಉಳಿದೀವಿ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಪಷ್ಟವಾಗಿ ವೀರೇಂದ್ರ ಹೆಗಡೆ ವಕ್ತಾರಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ನು ವೀರೇಂದ್ರ ಹೆಗಡೆ ಅವ್ರ ಪರವಾಗಿ ಬಂದವನು, ಅವನೇನೇನು ಹೌದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗ್ತಿದ್ರೆ ನಾವು ಉಳ್ತಿದ್ವಿ, ಅದರಲ್ಲಿ ಏನು ವಿಶೇಷ ಅಂತ. ಯಾವುದೇ ಅನ್ಯಾಚುರಲ್ ಡೆತ್ ಆದ್ರೂ ಅದು ಐಡೆಂಟಿಫೈ ಮಾಡೋದಕ್ಕೆ 72 ಗಂಟೆಗಳ ಕಾಲ ಮಾರ್ಚರಿಯಲ್ಲಿ ಇಟ್ಕೊಳ್ಬೇಕು, ಬಾಡಿ ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಬೇಕು, ಫಿಂಗರ್ ಪ್ರಿಂಟ್ಸ್ ತಗೊಳ್ಬೇಕು, ಬ್ಲಡ್ ಯೂರಿನ್ ಸ್ಯಾಂಪಲ್ಸ್ ತಗೊಳ್ಬೇಕು, ಮಾಧ್ಯಮಗಳಿಗೆ ವರದಿ ಕೊಡಬೇಕು, ಮಾಹಿತಿ ಕೊಡಬೇಕು. ಅದಾದ ನಂತರ 3 ದಿವಸ ಆದ್ಮೇಲೆ ಕರ್ನಾಟಕದಲ್ಲಿ 10 ದಿವಸಗಳ ತನಕ ಇಟ್ಕೋಬೇಕಾಗಬಹುದಂತೆ. ಏನು ಮಾರ್ಚರಿನಲ್ಲಿ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಅದಾದ ನಂತರ ವಿಲೇವಾರಿ, ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಲೇವಾರಿ ಮಾಡಬೇಕು, ಅನ್ಐಡೆಂಟಿಫೈಡ್ ಅನ್ಕ್ಲೈಮ್ಡ್ ಬಾಡಿ ಸಿಕ್ಕಾಗ ಅಂತ. ಆದ್ರೆ ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ತರಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪೊಲೀಸರು ಸಹ ಬಹುತೇಕವಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ, ಯಾವುದೋ ಬಾಡಿಗಳು ಸಿಕ್ಕಾಗ. ಇದೆಲ್ಲ ಪರಿಸ್ಥಿತಿಗಳನ್ನ ಗಮನಿಸಿಕೊಂಡು ನಾವು ಆ ವಿಚಾರವಾಗಿ ಒಂದು ಪೊಲೀಸ್ ಸುಧಾರಣೆಗಳಾಗುವ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು, ಸರ್ಕಾರವನ್ನ ಕೇಳಬೇಕು. ಇವತ್ತಿರುವಂತಹ ಏನು ಗೃಹ ಮಂತ್ರಿಗಳ ಬಗ್ಗೆ ನಿಜಕ್ಕೂ ನಮಗೇನು ಅಂತಹ ನಂಬಿಕೆ ಇಲ್ಲ. ಅವ್ರು ಈ ತರದ್ದೆಲ್ಲ ತಿಳ್ಕೊಂಡು ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆಲ್ಲ ಸುಧಾರಣೆ ತರ್ತಾರೆ ಅಂತ. ಹಾಗಾಗಿ ಅದನ್ನು ಕೇಳಬೇಕು. ಮತ್ತೆ 2 ರೀತಿಯಲ್ಲಿ, ಒಂದು ಕಾನೂನಾತ್ಮಕ ಹೋರಾಟ, ಒಂದು ನಿಗಾ ವಹಿಸುವಂತದ್ದು. ನೀವೆಲ್ಲ ಗೋಪಾಲ್ ಗೌಡ್ರು, ದ್ವಾರಕನಾಥ್ ಅವರು, ಬಾಲನ್ ಅವರು, ನೀವೆಲ್ಲ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ದು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲೂ ನಿಗಾವಣೆ ವಹಿಸುವಂತಹ ಒಂದು ಕೆಲಸಕ್ಕೆ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಒಂದು 15 ದಿವಸಕ್ಕಾದ್ರೂ ಒಂದ್ಸಲ ಸಭೆ ಸೇರಿ ಮುಂದಿನ ಚಟುವಟಿಕೆಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ.